ನೋಡಿ ನಮ್ಮ ಗುಂಡಿ ಏನು ಮಾಡ್ತಿದ್ದಾಳೆ, ಸುಮ್ಮನೆ ಕೂತಿದ್ದಾಳೆ. ನಿಮಗೆಲ್ಲ ಇವತ್ತಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ವ್ಲಾಗ್ ಮಾಡ್ತೀವಿ. ನಮ್ಮ ಚಾನಲ್ ಹೆಸರು ಬಂದು ಮಿಸ್ಟರ್ ಆ್ಯಂಡ್ ಮಿಸಸ್ ಭರತ್ ಅಂತ. ಇವತ್ತಿಂದ ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಗೊಂದು ಒಳ್ಳೆ ಸ್ಥಳ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ, ಎಲ್ಲರಿಗೂ ಗೊತ್ತು ಆ ದೇವಸ್ಥಾನ ಉತ್ನಳ್ಳಿ ಅಂತ. ಪ್ರಸಿದ್ಧವಾದ ದೇವಸ್ಥಾನ ಉತ್ನಳ್ಳಿ ತ್ರಿಪುರ ಸುಂದರ ದೇವಿ ದೇವಸ್ಥಾನ ಕರ್ಕೊಂಡು ಹೋಗೋಣ ಅಂತ ಇದ್ದೀವಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವು ಪ್ರತಿ ಶುಕ್ರವಾರನೂ ಹೋಗ್ತೀವಿ, ಒಂದು ಶುಕ್ರವಾರನೂ ಮಿಸ್ ಮಾಡಲ್ಲ. ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ ಹೋಗಿ ನಿಂಬೆಹಣ್ಣು ತೊಗೊಂಡು ಹೋಗಬೇಕು, ಪೂಜೆ ಮಾಡಿಸ್ಬಿಟ್ಟು ಕೊಡ್ತಾರೆ. ಅದನ್ನು ನೀವು ನಿಮ್ಮ ದುಡ್ಡು ಎಲ್ಲಿರ್ತೀರೋ ಆ ಜಾಗದಲ್ಲಿ ಇಟ್ಟರೆ ನಿಮಗೆ ಒಳ್ಳೆ ಇನ್ಕಮ್ ಬರುತ್ತೆ. ಆ್ಯಂಡ್ ಲಕ್ಷ್ಮಿ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಹಾಗಾಗಿ ಇದನ್ನು ನಾವು ಯಾವಾಗಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ನಿಮಗೂ ತಿಳಿಸ್ಕೊಡೋಣ, ಆಮೇಲೆ ದೇವಸ್ಥಾನನೂ ಪರಿಚಯ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗೋಣ, ರೆಡಿನಾ? ದೇವಸ್ಥಾನ ಒಳಗೆ ಇನ್ನು ಎಂಟ್ರೆನ್ಸ್ ಬರ್ತಾ ಇದೆ. ಇಲ್ಲಿ ಇದು ಉತ್ನಳ್ಳಿ ಅಂತ ಊರು. ದೇವಸ್ಥಾನದ ಹೆಸರು ಜ್ವಾಲಾಮುಖಿ ತ್ರಿಪುರ ಸುಂದರ ದೇವಿ ಅಂತ. ಒಳಗೆ ಹೊರಗಡೆ ಪಾರ್ಕಿಂಗ್ ಮಾಡುವಂಥ ಸೌಲಭ್ಯ ಇದೆ. ಈಗ ಒಳಗೆ ಹೋಗೋಣ. ನೋಡಿ, ಬೋರ್ಡ್ ಕಾಣಿಸುತ್ತೆ ನಿಮಗೆ ದೇವಸ್ಥಾನದ್ದು, ಜ್ವಾಲಾಮುಖಿ ತ್ರಿಪುರ ಸುಂದರ ದೇವಿ ಅಮ್ಮನವರು. ಹೋಗಿ ಪಾರ್ಕಿಂಗ್ ಮಾಡೋಣ. ಇಲ್ಲಿ ನೋಡಿ, ರೈಟ್ ಸೈಡ್ಗೆ ಒಂದು ಮನೆ, ಇದು ಹಾಲ್ ಥರ ಕಾಣಿಸ್ತಿದೆಯಲ್ಲ, ಇಲ್ಲಿ ನೀವು ಏನಾದರೂ ಹರಕೆ ಹೊತ್ಕೊಂಡಿದ್ರೆ, ನಾನ್ ವೆಜ್ ಏನಾದರೂ ಮಾಡ್ತೀವಿ ಅಂತ, ಮರಿಗಿರಿ ಓಡಿಸ್ತೀನಿ ಅಂತ ಏನಾದರೂ ಹರ್ಸ್ಕೊಂಡಿದ್ರೆ ಅಲ್ಲಿ ಮಾಡ್ಬೋದು. ನಿಮಗೆ ಜಾಗ ಐತೆ. ಆಮೇಲೆ ನಿಮಗೆ ಪಾತ್ರೆ ಸಾಮಾನು ಸಿಗ್ಬೋದು. ಮಾಡಿಸಿಲ್ಲ ನಾವು ಯಾವತ್ತು, ಬಟ್ ನೋಡಿದ್ದೀವಿ ಮಾಡಿಸಿರೋದನ್ನ. ಫ್ರೆಂಡ್ಸ್, ನಾವು ಇವಾಗ ನಿಂಬೆಹಣ್ಣು ತೊಗೊಂಡಿದ್ದೀವಿ. ಈಗ ಪೂಜೆ ಮಾಡ್ಸೋಕ್ಕೆ ಒಳಗೆ ಹೋಗೋಣ ದೇವಸ್ಥಾನದೊಳಗೆ. ವೀಡಿಯೋ ಮಾಡೋಕ್ಕಾಗಲ್ಲ ಒಳಗೆ, ಹಾಗಾಗಿ ಇಲ್ಲೇ ವೀಡಿಯೋ ಸ್ಟಾಪ್ ಮಾಡಿ ದರ್ಶನ ಮಾಡ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ಅಷ್ಟೇ ಚೆನ್ನಾಗಾಯಿತು. ಅಷ್ಟೇನು ರಶ್ ಇರಲಿಲ್ಲ. ಆ್ಯಕ್ಚುಲಿ ಶುಕ್ರವಾರ ರಶ್ ಇರುತ್ತೆ, ಯಾಕಂದ್ರೆ ರಶ್ ಇಲ್ಲ ಅಷ್ಟೇ. ನಾವು ಮೋಸ್ಟ್ಲಿ ಬೇಗ ಬಂದಿದ್ದೀವಿ, 6 ಗಂಟೆ ಮುಂಚೆ. ಆಮೇಲೆ ಏನು ಅಂತಂದರೆ, ಈ ದೇವಸ್ಥಾನ ಮಹಿಮೆ ಹೇಳಬೇಕು ಅಂತಂದರೆ, ಇದು ಚಾಮುಂಡೇಶ್ವರಿ ತಂಗಿ ಅಂತಲೇ ಹೇಳೋದು. ಅಲ್ಲೇ ಬೆಟ್ಟ ಕಾಣಿಸ್ತಿದೆ ನೋಡಿ. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದು ಚಾಮುಂಡಿ ಬೆಟ್ಟ. ಹಿಂದೆ ನಾವು ನಿಂತಿದ್ದೀವಲ್ಲ, ಅದು ಉತ್ನಳ್ಳಿ ದೇವಸ್ಥಾನ. ಇಲ್ಲಿ ಪ್ರತಿ ಶುಕ್ರವಾರನೂ ನೀವು ಬಂದು ನಿಂಬೆಹಣ್ಣು ಇಲ್ಲೂ ಸಿಗುತ್ತೆ, ಅಥವಾ ನೀವು ಮನೆಯಲ್ಲೂ ತರ್ಬೋದು. ಹೂ ನಿಮ್ಗೆ ಆದಷ್ಟು ಆದರೆ ಹೂ ತೊಗೊಂಡು ಬಂದಿಲ್ಲ ಅಂದರೆ ಪರವಾಗಿಲ್ಲ. ತೊಗೊಂಡು ಬಂದು ಪೂಜೆ ಮಾಡಿಸಿದ್ರೆ ನಿಮ್ಗೆ ಏನೇ ಕಷ್ಟ ಇದ್ರೂ, ಇವಾಗ ನಿಮ್ಗೆ ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ತೀರಾ, ಇಂಪ್ರೂವ್ ಆಗ್ತಿರಲ್ಲ, ಅಥವಾ ನೀವು ಕೆಲಸ ಮಾಡ್ತಿರ್ತಾ ಕೆಲಸನೇ ಇಲ್ಲ, ಕೆಲಸ ಹುಡುಕ್ತಿರ್ತೀರ, ಎಷ್ಟೇ ಹುಡುಕಿದ್ರು ಕೆಲಸ ಸಿಗಲ್ಲ, ಏನೋ ಅಂದ್ಕೊಂಡಿದ್ದ ಕಾರ್ಯ ಆಗ್ತಾ ಇರಲ್ಲ, ನೀವು ಅದರಿಂದ ಬಂದು ನೀವು 2 ವಾರ ಬಂದುಬಿಡಿ, ಅಲ್ಲೇ ನಿಮಗೆ ರಿಸಲ್ಟ್ ಬಂದ್ಬಿಡುತ್ತೆ. ಅಷ್ಟು ಪವರ್ಫುಲ್ ದೇವಿ ಇದು. ಕನಸಲ್ಲೂ ಬರುತ್ತೆ ದೇವಿ. ಕನಸಲ್ಲಿ ಬಂದು ನಿಮಗೆ ಏನೇನು ಮಾಡಬೇಕು ಅಂತ ಹೇಳುತ್ತೆ. ಆಮೇಲೆ ನೀವು ಅದು ನಡ್ಕೋಬೇಕು. ಹಾಗೆಯೇ ತುಂಬ ಪವರ್ಫುಲ್ ದೇವಿ. ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಮುಂಚೆ ಫಸ್ಟು ಉತ್ನಳ್ಳಿಗೆ ಬಂದು ಹೋಗಬೇಕು ಅಂತಲೇ ಎಲ್ಲರೂ ಹೇಳೋದು, ಅದೇ ವಾಡಿಕೆ ಇರೋದು. ನಾವು ಇವತ್ತು ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀವಿ. ಇದೇ ನಮ್ಮ ಫಸ್ಟು ಯೂಟ್ಯೂಬ್ ವಿಡಿಯೋ, ಇಲ್ಲಿಂದನೇ ಶುರು ಆಗುತ್ತೆ. ಹಾಗೆ ಇವತ್ತು ಸಂಜೆ ನಮ್ಮದೊಂದು ಪ್ಲ್ಯಾನ್ ಇದೆ, ನಾವೆಲ್ಲ ಹೋಗ್ತಾ ಇದ್ದೀವಿ. ಆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ, ಅದು ಎಲ್ಲಿಗೆ ಅಂತ ಸದ್ಯದಲ್ಲೇ. ಇವಾಗ 2-3 ದಿನ ವೀಡಿಯೋ ಹಾಕೋಕ್ಕಾಗಲ್ಲ, ಯಾಕಂದರೆ ಅದೇ ಇರ್ತೀವಿ ನಾವು, ರಶ್ ಇರುತ್ತೆ. ಬಂದು ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ಸೊ ಒಂದು ಸ್ವಲ್ಪ ದಿನ ಆದಮೇಲೆ ವೀಡಿಯೋ ಹಾಕ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಓಕೆನಾ? ಬಾಯ್ ಬಾಯ್.